ನೋಡಿ, ಇಷ್ಟೆಲ್ಲ ಆಯಿತು, GST ಪರಿಷ್ಕರಣೆ ಆಯ್ತಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಬೊಕ್ಕಸಕ್ಕೇನಾದರೂ ಕುತ್ತು ತರುತ್ತಾ ಇದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಉದ್ಭವಿಸುತ್ತೆ. ಹೀಗೆ GST ಸರಳೀಕರಣದಿಂದಾಗಿ ರಾಜ್ಯ ಸರ್ಕಾರಗಳಿಗೆ ಹೊರೆಯಾಗುತ್ತಂತೆ. ಮೇಲ್ನೋಟಕ್ಕೆ ಹೌದು ಅಂತ ಹೇಳ್ತಾ ಇದೆ ವರದಿಗಳು. ರಾಜ್ಯ ಸರ್ಕಾರಕ್ಕೆ ಏನಿಲ್ಲ ಅಂತಂದ್ರೂ ವಾರ್ಷಿಕ 15,000 ಕೋಟಿ ರೂಪಾಯಿ ನಷ್ಟ ಆಗುತ್ತಂತೆ. ಸಿಎಂ ಸಿದ್ದರಾಮಯ್ಯನವರು ಹಾಗೆ ಸಚಿವ ಕೃಷ್ಣ ಬೈರೇಗೌಡರು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ. ಕೇಂದ್ರದ ತೀರ್ಮಾನಗಳಿಂದ ಈಗಾಗಲೇ ಭಾರಿ ನಷ್ಟವಾಗಿದೆಯಂತೆ. ಕಳೆದ 7-8 ವರ್ಷಗಳ ಅನುಭವದಲ್ಲಿ ಈಗಾಗಲೇ ಭಾರೀ ನಷ್ಟ ಆಗಿದೆ ಅನ್ನೋದು. ಇದೀಗ 2024-25 ಸಾಲಿನ ಆದಾಯದಲ್ಲಿ ಈಗಾಗಲೇ 70,000 ಕೋಟಿ ಕಡಿತ ಆಗಿದೆ. GST ಪರಿಷ್ಕರಣೆಯಿಂದ ರಾಜ್ಯದ ಬೊಕ್ಕಸಕ್ಕೂ ಕೂಡ ಹೊಡೆತ ಬೀಳುತ್ತೆ ಅನ್ನುವಂತಹ ಮಾತುಗಳು ಎಕ್ಸ್ಪರ್ಟ್ಸ್ಗಳದ್ದು. ಹೌದು, ಆಗತ್ತೆ. ರಾಜ್ಯಕ್ಕೆ ಬರುವಂತಹ ಆದಾಯದಲ್ಲಿ ಕಡಿಮೆ ಆಗತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಲೈವ್ನಲ್ಲಿ. ದೀಪಾ, ಈಗ GST ಸರಳೀಕರಣ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಬೊಕ್ಕಸಕ್ಕೆ ಏನಾದರೂ ಎಫೆಕ್ಟ್ ಬೀಳುತ್ತಾ ಇದರಿಂದಾಗಿ ಅನ್ನುವಂಥ ಚರ್ಚೆ. ಶರತ್, GSTಯನ್ನು ಸರಳೀಕರಣ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಇದರಿಂದ ಒಂದಿಷ್ಟು ಅನುಕೂಲ ಆಗುತ್ತೆ ಅಂದರೂ ಕೂಡ ರಾಜ್ಯದ ಆದಾಯಗಳ ಮೇಲೆ ದೊಡ್ಡ ಮಟ್ಟಿನ ಹೊಡೆತ ಬೀಳ್ತಾ ಇರುವಂತಹದ್ದು. ಇದೀಗ CM ಸೇರಿದಂತೆ ರಾಜ್ಯದ ನಾಯಕರುಗಳು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಹಿಂದೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಕರ್ನಾಟಕಕ್ಕೆ ಬರಬೇಕಾಗಿದ್ದಂತಹ GST ಪಾಲು ಕೂಡ ಸಿಗ್ತಾ ಇಲ್ಲ. ಅದರ ನಡುವೆ ಇದೀಗ GST ಸರಳೀಕರಣ ಮಾಡಿದಂತಹ ಬೆನ್ನಲ್ಲಿ ಮತ್ತಷ್ಟು ಆದಾಯಕ್ಕೆ ಖೋತ ಆಗುತ್ತೆ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಆತಂಕ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಇಲ್ಲಿಯವರೆಗೆ 70,000 ಕೋಟಿಯಷ್ಟು ಹಣ ಒಂದಿಷ್ಟು ನಷ್ಟ ಆಗಿದೆ ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಸರಳೀಕರಣದಿಂದ ಈ ವರ್ಷದ ಒಂದಿಷ್ಟು ಅಂದ್ರೆ ಸಂದಾಯ ಆಗುವಂತಹ ಹಣ ಜೊತೆಗೆ GST ಇಂದ ಬರುವಂತಹ ಹಣದ ವಿವರವನ್ನ ನೋಡ್ತಾ ಹೋದ್ರೆ 15,000 ಕೋಟಿಯಷ್ಟು ಹಣ ನಷ್ಟವಾಗುತ್ತೆ ಅನ್ನುವಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಯವರೆಗೆ ಕೇಂದ್ರದ ಮೇಲೆ ಒಂದು ಆರೋಪ ಇದ್ದಂತಹದ್ದು ಸರಿಯಾಗಿ ಕರ್ನಾಟಕಕ್ಕೆ GSTಯ ತಮ್ಮ ಪಾಲನ್ನ ಕೊಡ್ತಾ ಇಲ್ಲ ಅಂತ. ಅದರ ಬೆನ್ನಲ್ಲೇ ಇದೀಗ GST ಇಳಿಕೆಯನ್ನ ಅಂದ್ರೆ ಒಂದಿಷ್ಟು ವಸ್ತುಗಳ ಮೇಲೆ ಇಳಿಕೆಯನ್ನ ಮಾಡೋದ್ರಿಂದ ಆದಾಯಕ್ಕೂ ಕೂಡ ಹೊಡೆತ ಬೀಳುತ್ತೆ ಅನ್ನುವಂತ ಆತಂಕ ಇದೀಗ ಎದುರಾಗಿದೆ. ಇದನ್ನ ಯಾವ ರೀತಿಯಾಗಿ ಕೇಂದ್ರಕ್ಕೆ ಮನವಿ ಮಾಡ್ತಾರೆ ಅಥವಾ ಆ ಒಂದು ಕನ್ವಿನ್ಸ್ ಮಾಡುವಂತಹ ಕೆಲಸ ಮಾಡುತ್ತೆ ರಾಜ್ಯ ಸರ್ಕಾರ ಅನ್ನುವಂತಹದ್ದು ಗೊತ್ತಿಲ್ಲ. ಇದರ ಜೊತೆಗೆ ಬರುವಂತಹ ರಾಜ್ಯದ ಪಾಲು GST ಏನಿದೆ ಅದನ್ನ ಹೆಚ್ಚಿನ ಪಾಲನ್ನು ಏನಾದ್ರೂ ಕೇಳ್ತಾರ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಒಂದು ಆ ರೀತಿಯಾದಂತಹ ಚರ್ಚೆ ಇದೆ. ಆದ್ರೆ ರಾಜ್ಯಕ್ಕೆ ಬರಬೇಕಾದಂತಹ GST ಅಷ್ಟು ಹಣವನ್ನ ಕೊಟ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ನಷ್ಟ ಆಗ್ತಾ ಇರುವಂತಹದ್ದಕ್ಕೆ ಒಂದ್ ರೀತಿ ಸರಿದೂಗಿಸಬಹುದು ಅನ್ನುವಂತಹದ್ದು ಕೂಡ ರಾಜ್ಯ ಸರ್ಕಾರದ ಚಿಂತನೆಯಲ್ಲಿರುವಂತಹ ವಿಚಾರ. ಹಾಗಾಗಿ ಕೇಂದ್ರಕ್ಕೆ ಇದನ್ನ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂತಹದ್ದು ಮುಂದಿರೋ ಪ್ರಶ್ನೆ. ಶರತ್, ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ. ನೋಡಿ, GST ಸರಳೀಕರಣದಿಂದ ರಾಜ್ಯದ ಬೊಕ್ಕಸಕ್ಕೂ ಕೂಡ ಎಫೆಕ್ಟ್ ಬೀಳುತ್ತೆ. ಜೊತೆಗೆ ರಾಜ್ಯ ಸರ್ಕಾರ GST ಪಾಲನ್ನು ಹೆಚ್ಚು ಕೇಳಬಹುದು ಅಂತ. ಯಾಕಂದರೆ ಈಗ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳು ಅದು ಇದು ಅಂಥೇಳಿ ಅಭಿವೃದ್ಧಿನೇ ಕುಂಠಿತವಾಗಿದೆ. ಇರೋ ದುಡ್ಡು ಸಾಕಾಗ್ತಾ ಇಲ್ಲ, ರಾಜ್ಯದ ಬೊಕ್ಕಸದಲ್ಲಿ ಅಷ್ಟು ದುಡ್ಡಿಲ್ಲ ಅನ್ನುವಂಥ ಮಾತುಗಳು ಒಂದು ಕಡೆ ಇರೋ ಸಂದರ್ಭದಲ್ಲಿ ಈಗ GSTಯಿಂದ ಬರುವಂಥ ಆದಾಯವೂ ಕೂಡ ಕಡಿಮೆ ಆಯಿತು ಅಂತಂದರೆ ಸರ್ಕಾರಕ್ಕೆ ಹೊರೆ ಆಗುತ್ತೆ, ಅಭಿವೃದ್ಧಿಯೂ ಕೂಡ ಇನ್ನಷ್ಟು ಕುಂಠಿತವಾಗಿ ಸಾಗುತ್ತೆ ಅನ್ನೋದು ರಾಜಕೀಯ ಪಡಸಾಲಿಯಲ್ಲಿ ಕೇಳಿ ಬರ್ತಾ ಇರುವಂಥ ಚರ್ಚೆಗಳು. ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರೋದು ಕೂಡ ಅದನ್ನೇ. ರಾಜ್ಯಕ್ಕೆ ಬರುವಂಥ ಕೇವಲ ನಮ್ಮ ರಾಜ್ಯದ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಅವರದ್ದೇ ಆದಂತಹ ಆದಾಯ ಮೂಲಗಳಿರ್ತವೆ, ಅದರದ್ದೇ ಆದಂತಹ ಒಂದಷ್ಟು ಆದಾಯಗಳಿರ್ತವೆ. ಆ ಆದಾಯದಲ್ಲೂ ಕೂಡ ಕೊಂಚ ಕಡಿಮೆ ಆಗುವ ಸಾಧ್ಯತೆ ಇದೆ. ಸೊ ಇದನ್ನು ರಾಜ್ಯ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.